ಅದು ಸದಾಶಿವ ಆಯೋಗನವರು ಮುಕ್ತಾಯ ಮಾಡಿದ್ರು, ಕ್ಲೋಸ್ ಅಂತ. ಆಮೇಲೆ ಏನು ಮಾಡಿದ್ರು, ಅವರು ಮೇಲಿಂದ ಫೋನ್ ಮಾಡ್ಕೊಂಡ್ರು BJP ಅವ್ರಿಗೆ, ಹಂಚ್ಬಿಡಿ ಮೀಸಲಾತಿನ ಒಳಪಂಗಡಗಳು ಇಷ್ಟವಿಲ್ಲ ಅವ್ರಿಗೆ. ಅದಕ್ಕೆ 4 ಗುಂಪು ಮಾಡಿದ್ರು. ಒಂದನೇ ಗುಂಪು ಮಾದಿಗ ಸಮಾಜ ಮತ್ತು ಅಲ್ಲಿ ಬರ್ತಕ್ಕಂಥ 26 ಇತರ ಜಾತಿಗಳಿಗೆ 6%, ರೈಟು ಮತ್ತು ಇದ್ರವರೆಗೆ 5.5%, ಬೋವಿ ಲಂಬಾಣಿ ಅವ್ರಿಗೆ 4%, ಉತ್ತರರಿಗೆ 1% ಅಂತ ಹಂಚಿಕೆ ಮಾಡಿದ್ರು. ಅವರು ಕ್ಲೋಸ್ ಮಾಡೋದನ್ನ ಸದಾಶಿವ ಆಯೋಗನ ಕ್ಲೋಸ್ ಮಾಡಿಬಿಟ್ರು. ಸುಮ್ಮನೆ ಅದ್ರ ಅಂಕಿ ತಗೊಂಡು ಹಿಂಗಿಟ್ಬಿಟ್ರು. ಇದು ಏನಕ್ಕಿಟ್ರು? ಇವರೇ ಎತ್ಕಟ್ಟಿದವರು ಒಳಗೆ ಮಾಡೋಕ್ಕಲ್ಲ. ಎಲೆಕ್ಷನ್ ಬಂತಲ್ಲ, ಅದಕ್ಕೆ ಸದಾಶಿವ ಕ್ಲೋಸ್ ಮಾಡಿಬಿಟ್ಟು ಈ ಅಂಕಿ ಅಂಶನ ಇಟ್ಟರು. ಇದಾಯ್ತಾ? ಇದು ಏನೂ ಆಗೋದಿಲ್ಲ, ಸಂವಿಧಾನದಲ್ಲಿ ಕಾನೂನಲ್ಲಿ ಮಾಡಕ್ಕೆ ಬರಲ್ಲ. ಆಮೇಲೆ ಎಲೆಕ್ಷನ್ ಡಿಕ್ಲೇರ್ ಆಯಿತು. ನಾವು ಚಿತ್ರದುರ್ಗದಲ್ಲಿ ಇಡೀ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ 8 ಜನರಿಗೆ ಹೇಳಿದ್ರು. ಎಲ್ಲರೂ ಕೂತ್ಕೊಂಡು ಮಾತಾಡೋದು. ಯಾರ್ಯಾರು? ಎಡಗೈ, ಬಲಗೈ, ಬೋವಿ, ಲಮಾಣಿ, ಅಲೆಮಾರಿಗಳು, ಎಷ್ಟು ಜನ ಇದ್ದಾರೆ ಎಲ್ಲರೂ ಮೀಟಿಂಗ್ ಮಾಡಿ ಲೀಡರ್ಗಳೆಲ್ಲ ಒಪ್ಕೋಬೇಕಲ್ಲಪ್ಪ. 101 ಜಾತಿ ಮೀಸಲಾತಿ ಎಲ್ಲ ಮಾಡಿ ಅವರೆಲ್ಲ ಒಪ್ಪಿಸಿ, ನೋಡಪ್ಪ ನಾವು ಪ್ರಾಮಿಸ್ ಮಾಡಬೇಕು, ಜನನ ದಾರಿ ತಪ್ಪಿಸ್ತಾ ಇದ್ದಾರೆ ಅಧಿಕಾರಕ್ಕೋಸ್ಕರ. ನಾನು ಕೇಳಿದ್ದೀನಿ, ಈ ತರ ಅಪಪ್ರಚಾರ ಮಾಡಿ ಹಾರಾಟ ಮಾಡೋರನ್ನ ಬಹಳ ಜನ ನೋಡಿದ್ದೀನಿ. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮಾದೇವಪ್ಪನವರು ಒಳ ಮೀಸಲಾತಿ ಪರವಾಗಿದ್ದೀವಿ, ದತ್ತಾಂಶ ಒದಗಿ ವರದಿ ಬಂದ ತಕ್ಷಣ ಜಾರಿ ಮಾಡಿ. ಇವರೆಲ್ಲ ಆಟಗಳಿಗೆ ಗೊತ್ತಾಗಬೇಡಿ, ಆಯ್ತಂದ್ರಿ? ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.